ಜೀವನದಲ್ಲಿ ಯಾರೆಲ್ಲ ಯಶಸ್ ಪಡಿಬೇಕು ಅವರೆಲ್ಲರೂ ಕೂಡ ಫೋಕಸ್ ಮಾಡಬೇಕಾಗಿರೋಂಥ 5Gಗಳು ಯಾವುದು ಅದನ್ನ ಇವತ್ತು ಕಲಿಯೋಣ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಎಲ್ಲರಿಗೂ ಲರ್ನಿಂಗ್ ವಿತ್ GK. ಸ್ನೇಹಿತರೆ, ಯಾರೆಲ್ಲ ಲೈಫಲ್ಲಿ ಸಕ್ಸಸ್ ಪಡಿಬೇಕು ನನ್ನ ಪ್ರಕಾರ ಈ 5Gಗಳನ್ನ ಫೋಕಸ್ ಮಾಡಬೇಕಾಗತ್ತೆ. ಅವಾಗ ನೋಡಿ ಅವ್ರು ತುಂಬಾ ಸುಲಭವಾಗಿ ಈಸಿಲಿ ಅವರ ಒಂದು ಯಶಸ್ಸನ್ನ ಸಕ್ಸಸ್ನ ಪಡಿಬಹುದು. ಮೊದಲನೇ G, ಜಿಮ್. ಸೊ ಜಿಮ್ ಅಂದಾಗ ನಮ್ಮ ಆರೋಗ್ಯ, ನಮ್ಮ ಫಿಸಿಕಲ್ ಫಿಟ್ನೆಸ್, ಬಿಕಾಸ್ ಹೆಲ್ತ್ ಈಸ್ ವೆಲ್ತ್ ಅಂತ ಕರಿತೀವಿ. ಸೊ ಯಾವಾಗ ನಾವು ಫಿಸಿಕಲಿ ಸ್ಟ್ರಾಂಗ್ ಇರ್ತೀವಿ, ಹೆಲ್ದಿ ಆಗಿರ್ತೀವಿ, ಸೊ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ಜಿಮ್ ನ ಫೋಕಸ್ ಮಾಡಬೇಕು. ಎರಡನೇ G, ಗೋಲ್ಸ್. ನೋಡಿ, ಜೀವನದಲ್ಲಿ ನಾವು ಗುರಿ ಇಟ್ಕೋಬೇಕು. ಸೊ ಮುಂದೆ ಗುರಿ ಇದ್ದಾಗಲೇ ನಾವು ಏನೇ ಒಂದು ಅಚೀವ್ಮೆಂಟ್, ಸಾಧನೆ, ಬೆಳವಣಿಗೆ ಪ್ರತಿಯೊಂದು ಕಾಣಕ್ ಸಾಧ್ಯ ಆಗಂತದ್ದು. ಸೊ ಗೋಲ್ಸ್ ಕಡೆಗೆ ಫೋಕಸ್ ಮಾಡಬೇಕು. ವಿತೌಟ್ ಗೋಲ್ಸ್ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಟ್ಕೊಳ್ಳಿ ಗೋಲ್ಸ್ ನ, ಫೋಕಸ್ ಮಾಡಿ ಗೋಲ್ಸ್ ಬಗ್ಗೆ. ಮೂರನೇ G, ಗ್ರೋತ್. ಯಾವತ್ತು ನಾವು ನಿಂತ ನೀರಾಗಿರ್ಬಾರ್ದು, ಯಾವಾಗ್ಲೂ ನಾವು ಬೆಳೀತಾ ಇರಬೇಕು. ನಿನ್ನೆಗಿನ ಇವತ್ತು ಇಂಪ್ರೂವ್ ಆಗಬೇಕು, ಇವತ್ತಿಗಿನ ನಾಳೆ ಇಂಪ್ರೂವ್ ಆಗಬೇಕು. ದಟ್ ಈಸ್ ವಾಟ್ ಈಸ್ ಜೀವನದ ಮಂತ್ರ ಆಗಿರ್ಬೇಕು, ಗ್ರೋತ್. ಸೊ ಫೋಕಸ್ ಮಾಡಿ ಗ್ರೋತ್ ನ ಬಗ್ಗೆ. ನಾಲ್ಕನೇ G, ಗ್ರಾಟಿಟ್ಯೂಡ್. ಸೊ ಕೃತಜ್ಞತಾ ಮನೋಭಾವನೆ ಏನಿದೆ ಅದಕ್ಕೆ ನಾವು ಥ್ಯಾಂಕ್ ಯು ಹೇಳೋಂಥದ್ದು, ಕೃತಜ್ಞರಾಗಿರೋಂಥದ್ದು. ಸೊ ಯೂನಿವರ್ಸ್ ನಮ್ಗೆ ಇನ್ನ ಅಬೆಂಡೆನ್ಸ್ ಅಲ್ಲಿ ಕೊಡುತ್ತೆ, ಪ್ರತಿಯೊಂದು ಪಡ್ಕೊಳಕ್ ಸಾಧ್ಯ ಆಗುತ್ತೆ. ಗ್ರೇಟ್ಫುಲ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೋಕಸ್ ಮಾಡಿ ಗ್ರಾಟಿಟ್ಯೂಡ್ ಮೇಲೆ. ಐದನೇ G, ಗಾಡ್. ಎಸ್, ನಾವೆಲ್ಲ ಇದೀವಿ ಅಂತ ಹೇಳಿದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಎನರ್ಜಿ ಗಾಡ್. ನಾವು ಎಷ್ಟು ಸಮಯ ಕೊಡ್ತೀವಿ ದೇವರಿಗೆ ಅಂತ ಹೇಳಿ, ಧ್ಯಾನಕ್ಕೆ ಅಂತ ಹೇಳಿ ಕನೆಕ್ಟ್ ಆಗ್ತೀವಿ, ಯೂನಿವರ್ಸ್ಗೆ ಅಬೆಂಡೆನ್ಸ್ ಎನರ್ಜಿನ ರಿಸೀವ್ ಮಾಡ್ತೀವಿ, ಮ್ಯಾನಿಫೆಸ್ಟ್ ಕೂಡ ಮಾಡ್ತೀವಿ. ಫೋಕಸ್ ಮಾಡಿ ಗಾಡ್ ಎನರ್ಜಿ ಬಗ್ಗೆನು. ಸ್ನೇಹಿತರೆ, ಕಮೆಂಟ್ ಮಾಡಿ ಯಾವ Gನ ಫೋಕಸ್ ಮಾಡ್ತೀರಾ ಇವತ್ತಿಂದ ಅಂತ ಹೇಳಿ. ಸೊ ನಿಮ್ಮ ಒಂದು ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಸೊ 5Gs ಯಾರ ಲೈಫಲ್ಲಿ ಅಳವಡಿಸ್ಕೊಳ್ತೀರಾ ತುಂಬಾ ಈಸಿಲಿ ಸಕ್ಸಸ್ ಪಡಿತೀರಾ. ಮತ್ತಷ್ಟು ಕಲಿಕೆಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. If you like the video, please like, share, and follow.